ಬೆಂಗಳೂರಲ್ಲಿ ಈ ಜಾತಿ ಗಣತಿ ಗೊಂದಲ ಮತ್ತೆ ಮುಂದುವರೆದಿದೆ. ಸಮೀಕ್ಷೆ ಮಾಡದೆಯೇ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಬೆಸ್ಕಾಂ ಸಿಬ್ಬಂದಿಯಿಂದ ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಸಮೀಕ್ಷೆ ಮೊದಲ ಹಂತದಲ್ಲಿ ಜಿಯೋ ಟ್ಯಾಗಿಂಗ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಮಾಹಿತಿಯನ್ನು ಪಡೆಯದೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಸಿಬ್ಬಂದಿ. ಬೆಸ್ಕಾಂ ಸಿಬ್ಬಂದಿ ನಡೆಗೆ ವ್ಯಾಪಕ ವಿರೋಧ ಇದೀಗ ವ್ಯಕ್ತವಾಗ್ತಾ ಇದೆ. ಮಾಹಿತಿಯನ್ನೇ ನೀಡದ ಸ್ಟಿಕ್ಕರ್ ಅಂಟಿಸ್ತಾ ಇರೋದು ಈಗ ವಿರೋಧಕ್ಕೆ ಕಾರಣವಾಗಿದೆ. ಹಲವು ಸಂಶಯ ಮೂಡಿಸಿದ ಮರು ಜಾತಿ ಗಣತಿ. ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಸಮೀಕ್ಷೆ ಮೊದಲ ಹಂತದಲ್ಲಿ ಜಿಯೋ ಟ್ಯಾಗಿಂಗ್ ಕಾರ್ಯ ನಡೀತಾ ಇದೆ. ಮಾಹಿತಿ ಪಡೆಯದೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರೋದು. ಮನೆಯ ಸಿಬ್ಬಂದಿಗಳು ಕೂಡ, ಮನೆಯವರು ಕೂಡ ಕೇಳ್ತಾ ಇದ್ದಾರೆ, ಯಾಕೆ ನೀವು ಏನು ಮಾಹಿತಿ ಕೊಡ್ತಾ ಇಲ್ಲ, ಮಾಹಿತಿ ಕೊಡಿ ಅಂತ. ಆದ್ರೆ ಅಧಿಕಾರಿಗಳು, ಬೆಸ್ಕಾಂ ಸಿಬ್ಬಂದಿ ಯಾವುದೇ ಮಾಹಿತಿಯನ್ನು ಕೊಡದೆ ಸ್ಟಿಕ್ಕರ್ ಅನ್ನು ಅಂಟಿಸಿ ಹೋಗ್ತಾ ಇದ್ದಾರೆ. ಒಂದು ಸಮೀಕ್ಷೆಯ ಸ್ಟಿಕ್ಕರ್ ಅನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಾ. ಸಮೀಕ್ಷೆ ಮಾಡದೆಯೇ ಮನೆ ಮನೆಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಈ ಅಧಿಕಾರಿಗಳ, ಈ ಸಿಬ್ಬಂದಿಗಳನ್ನ ಕೇಳಿದ್ರೆ ನಮಗೆ ಅಧಿಕಾರಿಗಳು ಏನ್ ಡೈರೆಕ್ಷನ್ ಕೊಟ್ಟಿರ್ತಾರೆ ಆ ರೀತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಮೀಕ್ಷೆಯ ಕಳ್ಳಾಟವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಸರ್ಕಾರ ಮರು ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿತು. ಅದರ ಪ್ರಕಾರವಾಗಿ ಸೆಪ್ಟೆಂಬರ್ 22ನೇ ತಾರೀಕಿಂದ ಹೊಸ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಸರ್ಕಾರ ಏನೋ ಘೋಷಣೆ ಮಾಡಿದೆ. ಆದ್ರೆ ಇದರ ಬೆನ್ನಲ್ಲೇ ಇದೀಗ ಒಂದು ರೀತಿಯ ಕನ್ಫ್ಯೂಷನ್ ಉಂಟಾಗಿರುವಂತದ್ದು. ಇನ್ನು ಸಮೀಕ್ಷೆನೇ ಆರಂಭವಾಗಿಲ್ಲ, ಅದ್ರ ಮುಂಚೆನೆ ಸ್ಟಿಕ್ಕರ್ ಗಳನ್ನ ಮನೆ ಮನೆಗೆ ಹೋಗಿ ಅಂಟಿಸ್ತಾ ಇದ್ದಾರೆ. ಹೀಗಾಗಿ ಜನ ಎಲ್ಲೋ ಒಂದ್ ಕಡೆ ಆತಂಕಕ್ಕೆ ಈಡಾಗಿದ್ದಾರೆ. ಜೊತೆಗೆ ಒಂದಿಷ್ಟು ಕನ್ಫ್ಯೂಷನ್ ಕೂಡ ಇರುವಂತದ್ದು. ನಾವು ಆ ಒಂದು ವಿಜುವಲ್ಸ್ ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇವೆ. ನೀವೇನು ಈ ಸ್ಟಿಕ್ಕರ್ಸ್ ನೋಡ್ತಾ ಇದ್ದೀರಾ, ಇದು ಜಾತಿ ಗಣತಿಯ ಸ್ಟಿಕ್ಕರ್. ಅಂದ್ರೆ ಈ ಒಂದು ಜಿಯೋ ಟ್ಯಾಗಿಂಗ್ ಮೂಲಕ ಎಲ್ಲ RR ನಂಬರ್ ತಗೊಂಡು ಇಂಧನ ಇಲಾಖೆಯ ಜೊತೆ ಸೇರಿ ಇಂಥದ್ದೊಂದು ಸ್ಟಿಕ್ಕರ್ ನ ಅಳವಡಿಕೆ ಮಾಡೋಕೆ ಮೊದಲ ಹಂತದಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಆದ್ರೆ ಇದರ ಒಂದು ಮಾಹಿತಿ ಜನಕ್ಕೆ ಗೊತ್ತೇ ಆಗಿಲ್ಲ. ನೀವು ಕ್ಲಿಯರ್ ಆಗಿ ಅದರಲ್ಲಿ ಓದಬಹುದು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೌಸ್ ಲಿಸ್ಟಿಂಗ್ ಆ BU ನಂಬರ್ ಅನ್ನ ಹಾಕಿದ್ದಾರೆ, UHID ನಂಬರ್ ಅನ್ನ ಕೂಡ ಹಾಕಿದ್ದಾರೆ. ಸ್ಟಿಕ್ಕರ್ ಅನ್ನು ತೆಗಿಬೇಡಿ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ಸಹಾಯವಾಣಿಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ QR ಕೋಡ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕಳೆದ ಬಾರಿ ಜಾತಿ ಗಣತಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಹೇಳಿತ್ತು, ಹೆಲ್ಪ್ ಲೈನ್ ನಂಬರ್ ಅನ್ನ ಕೊಡಲಾಗಿದೆ, ಯಾರಿಗಾದ್ರೂ ಅವರ ಜಾತಿಯನ್ನ ಕೇಳಿಲ್ಲ ಅಥವಾ ಸಮೀಕ್ಷೆನ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಬಹುದು, ಇಲ್ಲಾಂದ್ರೆ QR ಕೋಡ್ ಓಪನ್ ಮಾಡಿದ್ರೆ ಅದರಲ್ಲೂ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ ಅಂತ ಹೇಳಿ. ಆದ್ರೆ ಈ ಬಾರಿ QR ಕೋಡ್ ಅನ್ನ ಓಪನ್ ಮಾಡಿದ್ರೆ ಅದರಲ್ಲಿ ಕೇವಲ ಸರ್ಕಾರದ ವೆಬ್ಸೈಟ್ ಓಪನ್ ಆಗುತ್ತೆ ವಿನಃ ಯಾವುದೇ ರೀತಿಯಾಗಿ ಜಾತಿ ಗಣತಿಗೆ ಸಂಬಂಧಪಟ್ಟಂತಹ ಯಾವ ಮಾಹಿತಿ ಕೂಡ ಇಲ್ಲ. ಇನ್ನು ನಾನೀಗ ಯಲಹಂಕದ ಅಟ್ಟೂರು ಭಾಗದಲ್ಲಿದ್ದೀನಿ. ಇಲ್ಲಿರುವಂತಹ ಸ್ಥಳೀಯರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಜಾತಿ ಗಣತಿ ಲಾಸ್ಟ್ ಟೈಮ್ ಯಾವ ರೀತಿಯಾಗಿ ತೊಂದರೆ ಆಯಿತು, ಏನೆಲ್ಲ ಕಳ್ಳಾಟ ನಡೀತು ಅಂತ ನಾವು ಕೂಡ ವರದಿಯನ್ನ ಮಾಡಿದ್ವಿ. ನಂತರ ಮರು ಸಮೀಕ್ಷೆಯನ್ನ ಮಾಡಬೇಕು ಅಂತ ಸರ್ಕಾರ ಹೊರಡುತ್ತೆ. ಈಗ ಮನೆ ಮನೆಗಳಿಗೆ ಬಂದು ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ. ಯಾವಾಗ ಅಂಟಿಸಿದ್ದಾರೆ ಸರ್? ನೀವು ಅವ್ರನ್ನ ಪ್ರಶ್ನೆ ಮಾಡಿರುವಂತಹ ಸಂದರ್ಭದಲ್ಲಿ ಏನ್ ಉತ್ತರ ಬಂತು ಅಂತ? ಮೇಡಮ್, ನಾನು ನಿನ್ನೆ ಒಂದು KEB ಅವರು ಬಂದು ಸ್ಟಿಕ್ಕರ್ ಅಂಟಿಸ್ತಾ ಇದ್ರು. ಏನ್ ವಿಚಾರ ಅಂತ ಕೇಳಿದಾಗ ಜಾತಿ ಗಣತಿ ವಿಚಾರವಾಗಿ ನಾವು ಇದು ಮಾಡ್ತಿದ್ವಿ ಅಂತ ಹೇಳಿದ್ರು. ಆ ವಿಚಾರ ನಾವು ಪ್ರಶ್ನೆ ಮಾಡಿದಕ್ಕೆ ಅವ್ರು ಹೇಳಿಲ್ಲ ಸರ್, ನಮ್ಮ ಮೇಲ್ ಅಧಿಕಾರಿಗಳು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಬಟ್ ಅವ್ರು ಮನೆ ಮನೆಗೆ ಅಂತ ಹೇಳ್ತಾರೆ, ಬರೀ ಬೋರ್ಡ್ ಮೇಲೆ KEB ಮೀಟರ್ ಮೇಲೆ ಅಂಟಿಸ್ತಾ ಇದ್ದಾರೆ. ಆದ್ರೆ ನಮಗೆ ಯಾವ್ದು ಮಾಹಿತಿ ಗೊತ್ತಿಲ್ಲ, ಯಾವ ಜಾತಿ ಏನು ಅಂತ ಏನು ಕೇಳಿದ್ರೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಸಾಮಾಜಿಕವಾಗಿ ನಮಗೆ ತೊಂದರೆ ಆಗ್ತದೆ, ಯಾವ ಜಾತಿ ಏನು ಅನ್ನೋದು. ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನು ರೂಪಿಸಿ ಕೂಡ ಇದು ಮಾಡ್ತಾ ಇದ್ರು ಕೂಡ ಇಲ್ಲಿ ವಿಫಲತೆಯನ್ನು ಕಾಣ್ತಾ ಇದೆ. ಈ ವಿಚಾರವಾಗಿ ನಾವು ಗಮನಕ್ಕೆ ತರಬೇಕು ಅಂತ ಹೇಳಿ ಇದು ಮಾಡಿದ್ದು. ಅದೇ ತರನ ನಾನು QR ಕೋಡ್ ಅನ್ನ ಓಪನ್ ಮಾಡಿದಾಗ ಅದರಲ್ಲಿ ಬರೀ ಸರ್ಕಾರದ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಯಾವ ಜಾತಿ ಕೊಡಬೇಕು, ಏನ್ ಕೊಡಬೇಕು ಅನ್ನೋ ತರದ್ದು ಯಾವ್ದು ಮಾಹಿತಿ ಇರೋದಿಲ್ಲ. ನಾವಿಲ್ಲಿ ಹಲವಾರು ತರದ ಭಾಷೆಗಳಿದ್ದಾರೆ. ಇವ್ರು ಯಾರಿಗೂ ಗೊತ್ತಿಲ್ಲ, ಮನೆ ಮನೆಗೆ ಹೋಗಿ ಏನು ಅಂಟಿಸಿಲ್ಲ, ಏನು ಹೇಳಿಲ್ಲ, ವಿಚಾರವಾಗಿ ಚರ್ಚೆನೆ ಮಾಡಿಲ್ಲ. ಸ್ಟಿಕ್ಕರ್ ಅಂಟಿಸ್ತಾರೆ, ಹೋಗ್ತಾರೆ. ಈ ಕೇಳಿದಕ್ಕೆ ಅವರು ಈ ರೀತಿಯಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸಿಎಂ ಈಗಾಗಲೇ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಡೆಡ್ ಲೈನ್ ಅನ್ನ ಕೊಟ್ಟು ಹೊಸ ಸಮೀಕ್ಷೆಯನ್ನ ಆರಂಭಿಸಿದ್ರು ಕೂಡ ಯಾವುದೇ ರೀತಿಯಾಗಿ ಅಂದ್ರೆ ಕನ್ಫ್ಯೂಷನ್ ಇನ್ನೂ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಈ ಜಾತಿ ಗಣತಿ ಗೊಂದಲ ಮತ್ತೆ ಮುಂದುವರೆದಿದೆ. ಸಮೀಕ್ಷೆ ಮಾಡದೆಯೇ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಬೆಸ್ಕಾಂ ಸಿಬ್ಬಂದಿಯಿಂದ ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಸಮೀಕ್ಷೆ ಮೊದಲ ಹಂತದಲ್ಲಿ ಜಿಯೋ ಟ್ಯಾಗಿಂಗ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಮಾಹಿತಿಯನ್ನು ಪಡೆಯದೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಸಿಬ್ಬಂದಿ. ಬೆಸ್ಕಾಂ ಸಿಬ್ಬಂದಿ ನಡೆಗೆ ವ್ಯಾಪಕ ವಿರೋಧ ಇದೀಗ ವ್ಯಕ್ತವಾಗ್ತಾ ಇದೆ. ಮಾಹಿತಿಯನ್ನೇ ನೀಡದ ಸ್ಟಿಕ್ಕರ್ ಅಂಟಿಸ್ತಾ ಇರೋದು ಈಗ ವಿರೋಧಕ್ಕೆ ಕಾರಣವಾಗಿದೆ. ಹಲವು ಸಂಶಯ ಮೂಡಿಸಿದ
ಮರು ಜಾತಿ ಗಣತಿ ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ ಬೆಸ್ಕಾಂ ಸಿಬ್ಬಂದಿ. ಸಮೀಕ್ಷೆ ಮೊದಲ ಹಂತದಲ್ಲಿ ಜಿಯೋ ಟ್ಯಾಗಿಂಗ್ ಕಾರ್ಯ ನಡೀತಾ ಇದೆ. ಮಾಹಿತಿ ಪಡೆಯದೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರೋದು. ಮನೆಯ ಸಿಬ್ಬಂದಿಗಳು ಕೂಡ, ಮನೆಯವರು ಕೂಡ ಕೇಳ್ತಾ ಇದ್ದಾರೆ, ಯಾಕೆ ನೀವು ಏನು ಮಾಹಿತಿ ಕೊಡ್ತಾ ಇಲ್ಲ, ಮಾಹಿತಿ ಕೊಡಿ ಅಂತ. ಆದ್ರೆ ಅಧಿಕಾರಿಗಳು, ಬೆಸ್ಕಾಂ ಸಿಬ್ಬಂದಿ ಯಾವುದೇ ಮಾಹಿತಿಯನ್ನು ಕೊಡದೆ ಸ್ಟಿಕ್ಕರ್ ಅನ್ನು ಅಂಟಿಸಿ ಹೋಗ್ತಾ ಇದ್ದಾರೆ. ಒಂದು ಸಮೀಕ್ಷೆಯ ಸ್ಟಿಕ್ಕರ್ ಅನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಾ. ಸಮೀಕ್ಷೆ ಮಾಡದೆಯೇ ಮನೆ ಮನೆಗೆ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಈ ಸಿಬ್ಬಂದಿಗಳನ್ನ ಕೇಳಿದ್ರೆ ನಮಗೆ ಅಧಿಕಾರಿಗಳು ಏನ್ ಡೈರೆಕ್ಷನ್ ಕೊಟ್ಟಿರ್ತಾರೆ ಆ ರೀತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಮೀಕ್ಷೆಯ ಕಳ್ಳಾಟವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಸರ್ಕಾರ ಮರು ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿತು. ಅದರ ಪ್ರಕಾರವಾಗಿ ಸೆಪ್ಟೆಂಬರ್ 22ನೇ ತಾರೀಕಿಂದ ಹೊಸ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಸರ್ಕಾರ ಏನೋ ಘೋಷಣೆ ಮಾಡಿದೆ. ಆದ್ರೆ ಇದರ ಬೆನ್ನಲ್ಲೇ ಇದೀಗ ಒಂದು ರೀತಿಯ ಕನ್ಫ್ಯೂಷನ್ ಉಂಟಾಗಿರುವಂತದ್ದು. ಇನ್ನು ಸಮೀಕ್ಷೆನೇ ಆರಂಭವಾಗಿಲ್ಲ, ಅದ್ರ ಮುಂಚೆನೆ ಸ್ಟಿಕ್ಕರ್ ಗಳನ್ನ ಮನೆ ಮನೆಗೆ ಹೋಗಿ ಅಂಟಿಸ್ತಾ ಇದ್ದಾರೆ. ಹೀಗಾಗಿ ಜನ ಎಲ್ಲೋ ಒಂದ್ ಕಡೆ ಆತಂಕಕ್ಕೆ ಈಡಾಗಿದ್ದಾರೆ. ಜೊತೆಗೆ ಒಂದಿಷ್ಟು ಕನ್ಫ್ಯೂಷನ್ ಕೂಡ ಇರುವಂತದ್ದು. ನಾವು ಆ ಒಂದು ವಿಜುವಲ್ಸ್ ನ ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇವೆ. ನೀವೇನು ಈ ಸ್ಟಿಕ್ಕರ್ಸ್ ನ ನೋಡ್ತಾ ಇದ್ದೀರಾ, ಇದು ಜಾತಿ ಗಣತಿಯ ಸ್ಟಿಕ್ಕರ್. ಅಂದ್ರೆ ಈ ಒಂದು ಜಿಯೋ ಟ್ಯಾಗಿಂಗ್ ಮೂಲಕ ಎಲ್ಲ RR ನಂಬರ್ ತಗೊಂಡು ಇಂಧನ ಇಲಾಖೆಯ ಜೊತೆ ಸೇರಿ ಇಂಥದ್ದೊಂದು ಸ್ಟಿಕ್ಕರ್ ನ ಅಳವಡಿಕೆ ಮಾಡೋಕೆ ಮೊದಲ ಹಂತದಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಆದ್ರೆ ಇದರ ಒಂದು ಮಾಹಿತಿ ಜನಕ್ಕೆ ಗೊತ್ತೇ ಆಗಿಲ್ಲ. ನೀವು ಕ್ಲಿಯರ್ ಆಗಿ ಅದರಲ್ಲಿ ಓದಬಹುದು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೌಸ್ ಲಿಸ್ಟಿಂಗ್ ಆ BU ನಂಬರ್ ಅನ್ನ ಹಾಕಿದ್ದಾರೆ, UHID ನಂಬರ್ ಅನ್ನ ಕೂಡ ಹಾಕಿದ್ದಾರೆ. ಸ್ಟಿಕ್ಕರ್ ಅನ್ನು ತೆಗಿಬೇಡಿ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ಸಹಾಯವಾಣಿಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ QR ಕೋಡ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕಳೆದ ಬಾರಿ ಜಾತಿ ಗಣತಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಹೇಳಿತ್ತು, ಹೆಲ್ಪ್ ಲೈನ್ ನಂಬರ್ ಅನ್ನ ಕೊಡಲಾಗಿದೆ, ಯಾರಿಗಾದ್ರೂ ಅವರು ಜಾತಿಯನ್ನ ಕೇಳಿಲ್ಲ ಅಥವಾ ಸಮೀಕ್ಷೆನ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಬಹುದು, ಇಲ್ಲಾಂದ್ರೆ QR ಕೋಡ್ ಓಪನ್ ಮಾಡಿದ್ರೆ ಅದರಲ್ಲೂ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ ಅಂತ ಹೇಳಿ. ಆದ್ರೆ ಈ ಬಾರಿ QR ಕೋಡ್ ಅನ್ನ ಓಪನ್ ಮಾಡಿದ್ರೆ ಅದರಲ್ಲಿ ಕೇವಲ ಸರ್ಕಾರದ ವೆಬ್ಸೈಟ್ ಓಪನ್ ಆಗುತ್ತೆ ವಿನಃ ಯಾವುದೇ ರೀತಿಯಾಗಿ ಜಾತಿ ಗಣತಿಗೆ ಸಂಬಂಧಪಟ್ಟಂತಹ ಯಾವ ಮಾಹಿತಿ ಕೂಡ ಇಲ್ಲ. ಇನ್ನು ನಾನೀಗ ಯಲಹಂಕದ ಅಟ್ಟೂರು ಭಾಗದಲ್ಲಿದ್ದೀನಿ. ಇಲ್ಲಿರುವಂತಹ ಸ್ಥಳೀಯರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಜಾತಿ ಗಣತಿ ಲಾಸ್ಟ್ ಟೈಮ್ ಯಾವ ರೀತಿಯಾಗಿ ತೊಂದರೆ ಆಯಿತು, ಏನೆಲ್ಲ ಕಳ್ಳಾಟ ನಡೀತು ಅಂತ ನಾವು ಕೂಡ ವರದಿಯನ್ನ ಮಾಡಿದ್ವಿ. ನಂತರ ಮರು ಸಮೀಕ್ಷೆಯನ್ನ ಮಾಡಬೇಕು ಅಂತ ಸರ್ಕಾರ ಹೊರಡುತ್ತೆ. ಈಗ ಮನೆ ಮನೆಗಳಿಗೆ ಬಂದು ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ. ಯಾವಾಗ ಅಂಟಿಸಿದ್ದಾರೆ ಸರ್? ನೀವು ಅವ್ರನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಏನ್ ಉತ್ತರ ಬಂತು ಅಂತ? ಮೇಡಮ್, ನಾನು ನಿನ್ನೆ ಒಂದು KEB ಅವರು ಬಂದು ಸ್ಟಿಕ್ಕರ್ ಅಂಟಿಸ್ತಾ ಇದ್ರು. ಏನ್ ವಿಚಾರ ಅಂತ ಕೇಳಿದಾಗ ಜಾತಿ ಗಣತಿ ವಿಚಾರವಾಗಿ ನಾವು ಇದು ಮಾಡ್ತಿದ್ವಿ ಅಂತ ಹೇಳಿದ್ರು. ಆ ವಿಚಾರ ನಾವು ಪ್ರಶ್ನೆ ಮಾಡಿದಕ್ಕೆ ಅವರೆಲ್ಲ ಸರ್ ನಮ್ಮ ಮೇಲ್ ಅಧಿಕಾರಿಗಳು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಬಟ್ ಅವ್ರು ಮನೆ ಮನೆಗೆ ಅಂತ ಹೇಳ್ತಾರೆ, ಬರೀ ಬೋರ್ಡ್ ಮೇಲೆ KEB ಮೀಟರ್ ಮೇಲೆ ಅಂಟಿಸ್ತಾ ಇದ್ದಾರೆ. ಆದ್ರೆ ನಮಗೆ ಯಾವ್ದು ಮಾಹಿತಿ ಗೊತ್ತಿಲ್ಲ, ಯಾವ ಜಾತಿ ಏನು ಅಂತ ಏನು ಕೇಳಿದ್ರೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಸಾಮಾಜಿಕವಾಗಿ ನಮಗೆ ತೊಂದರೆ ಆಗ್ತದೆ, ಯಾವ ಜಾತಿ ಏನು ಅನ್ನೋದು. ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನು ರೂಪಿಸಿ ಕೂಡ ಇದು ಮಾಡ್ತಾ ಇದ್ರು ಕೂಡ ಇಲ್ಲಿ ವಿಫಲತೆಯನ್ನು ಕಾಣ್ತಾ ಇದೆ. ಈ ವಿಚಾರವಾಗಿ ನಾವು ಗಮನಕ್ಕೆ ತರಬೇಕು ಅಂತ ಹೇಳಿ ಇದು ಮಾಡಿದ್ದು. ಅದೇ ತರನ ನಾನು QR ಕೋಡ್ ಅನ್ನ ಓಪನ್ ಮಾಡಿದಾಗ ಅದರಲ್ಲಿ ಬರೀ ಸರ್ಕಾರದ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಯಾವ ಜಾತಿ ಕೊಡಬೇಕು, ಏನ್ ಕೊಡಬೇಕು ಅನ್ನೋ ತರದ್ದು ಯಾವ್ದು ಮಾಹಿತಿ ಇರೋದಿಲ್ಲ. ನಾವಿಲ್ಲಿ ಹಲವಾರು ತರದ ಭಾಷೆಗಳು ಇದ್ದಾರೆ. ಇವ್ರು ಯಾರಿಗೂ ಗೊತ್ತಿಲ್ಲ, ಮನೆ ಮನೆಗೆ ಹೋಗಿ ಏನು ಅಂಟಿಸಿಲ್ಲ, ಏನು ಹೇಳಿಲ್ಲ, ವಿಚಾರವಾಗಿ ಚರ್ಚೆನೆ ಮಾಡಿಲ್ಲ. ಸ್ಟಿಕ್ಕರ್ ಅಂಟಿಸ್ತಾರೆ, ಹೋಗ್ತಾರೆ. ಈ ಕೇಳಿದಕ್ಕೆ ಅವರು ಈ ರೀತಿಯಾದ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸಿಎಂ ಈಗಾಗಲೇ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಡೆಡ್ ಲೈನ್ ಅನ್ನ ಕೊಟ್ಟು ಹೊಸ ಸಮೀಕ್ಷೆಯನ್ನ ಆರಂಭಿಸಿದ್ರು ಕೂಡ ಯಾವುದೇ ರೀತಿಯಾಗಿ ಅಂದ್ರೆ ಕನ್ಫ್ಯೂಷನ್ ಇನ್ನೂ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.